ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಕಾಯಿ ಹೋಳಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹೆಚ್ಚಾಗಿ ತುಂಬ ಇಷ್ಟಪಡುವಂಥ ಒಂದು ಸ್ವೀಟ್ ಇದು. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ಲರೂ ಎನಿಸ್ತಾರೆ ಮಾಡೋದು ದೊಡ್ಡ ಕೆಲಸ ಅಂತ ಹೇಳಿ. ಮನೆಯಲ್ಲಿ ನಾವು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೂ ತುಂಬ ಹೊರಗಡೆಗಿಂತ ಒಳ್ಳೆ ಟೇಸ್ಟಾಗಿ ಕೂಡ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸುಲಭವಾದ ವಿಧಾನದಲ್ಲಿ. ಖಂಡಿತವಾಗ್ಲೂ ನೀವು ಅದೇ ರೀತಿ ಫಾಲೋ ಮಾಡಿ. ಹೀಗೇ ತುಂಬ ಒಳ್ಳೆಯ ಕಾಯಿ ಹೋಳಿಗೆ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನನ್ನ ರೆಸಿಪಿಯೆಲ್ಲ ಯಾರಿಗೆ ಇಷ್ಟ ಅವರು ಇವಾಗಲೇ ಲೈಕ್ ಮಾಡಿ. ಕಾಯಿ ಹೋಳಿಗೆ ಯಾರಿಗೆ ಇಷ್ಟ ನೋಡಿ ಅವರು ಕೂಡ ಇವಾಗಲೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಇದರದ್ದು ಯಾವಾಗಲೂ, ಹಾಗೂ ಒಳಗಡೆ ನೋಡಿ ಈ ರೀತಿ ತುಂಬಿಕೊಂಡು ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡಬೇಕು ಹಾಗೂ ಇದಕ್ಕೆ ಏನೆಲ್ಲ ಬೇಕಂತ ಹೇಳಿ. ಫಸ್ಟಿಗೆ ಬೇಕು ಬೆಲ್ಲ ನಾನಿಲ್ಲಿ 150 ಗ್ರಾಮಷ್ಟು 150 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಪಾಪಿ ಸೀಡ್ಸ್ ಹೇಳ್ತಾರೆ ಅಂದರೆ ಗಸಗಸೆ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ ಬೇಕು. ಕಾಯಿ ತುರಿ ನಾನಿಲ್ಲಿ ಮೀಡಿಯಮ್ ಸೈಜ್ ಕಾಯಿ ಇರುತ್ತೆ ನೋಡಿ, ಅದನ್ನು ಫುಲ್ ತೊಗೊಂಡಿದ್ದೀನಿ, ಅಂದರೆ ಒಂದು 3 ಕಪ್ಪಷ್ಟು ಇರ್ಬೋದು. ಫಸ್ಟಿಗೆ ನಾವಿಲ್ಲಿ ಗಸಗಸೆಯನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ, ಕೆಲವರು ಫ್ರೈ ಮಾಡದೆ ಕೂಡ ಹಾಕ್ತಾರೆ, ಆದರೆ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ ಇದರ ಟೇಸ್ಟ್. ಹಾಗಾಗಿ ಸ್ವಲ್ಪ ಇದು ಪಟಪಟ ಎನ್ನುವವರೆಗೂ ಫ್ರೈ ಮಾಡಿ ತೆಗೆಯೋಣ. ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನು ತೆಗೆದು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಓಕೆ, ಇವಾಗ ಅದೇ ಪಾತ್ರೆಗೆ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ನಾವಿಲ್ಲಿ ಪಾಕ ಮಾಡಲಿಕ್ಕೆ ಉಂಟು. ಪಾಕ ಅಂದರೆ ಎಸಳೆಲ್ಲ ಬರಲಿಕ್ಕಿಲ್ಲ, ಕರಗಿಸಲಿಕ್ಕೆ ಅಷ್ಟೇ. ಹಾಗಾಗಿ ಬೆಲ್ಲವನ್ನು ಹಾಕಿ 1 ಕಪ್ಪಷ್ಟು ಅದಕ್ಕೆ ನೀರನ್ನು ಹಾಕಿ ಇದನ್ನು ಕರಗಿಸ್ತಾ ಇದ್ದೀನಿ. ಇಲ್ಲಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಪಾಕ ಮಾಡಲಿಕ್ಕಿಲ್ಲ, ಗಟ್ಟಿ ಮಾಡಲಿಕ್ಕಿಲ್ಲ. ಹಾಗಾಗಿ ನೋಡಿ ಸ್ವಲ್ಪ ನೀರಾದರೆ ಸಾಕು. ಇದು ತುಂಬ ಹೊತ್ತು ಇದನ್ನು ಕುದಿಸಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ನಾವು ಹೂರಣ ಮಾಡ್ತೀವಿ ನೋಡಿ ಅದು ಗಟ್ಟಿ ಆಗುತ್ತೆ. ಓಕೆ, ಬೆಲ್ಲ ನೀರಾಗುವವರೆಗೂ ನಾವು ಇದಕ್ಕೆ ಏನೆಲ್ಲ ಬೇಕು ಬೇರೆ ರೆಡಿ ಮಾಡೋಣ. ಇಲ್ಲಿ ನಾನು ಚಿರೋಟಿ ರವೆ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಸಣ್ಣ ರವೆ ಹೇಳ್ತಾರೆ ನೋಡಿ, ಅದೇ ತೊಗೊಳ್ಬೇಕು ನೀವು. ಇಲ್ಲದಿದ್ದರೆ ನೀವು ಮೈದಾ ಕೂಡ ತೊಗೊಂಡ್ರೆ ಆಯಿತು. ನಾನಿಲ್ಲಿ 2 ಸ್ಪೂನಷ್ಟು ಮೈದಾ ಕೂಡ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಅರ್ಧ ಕಪ್ಪಷ್ಟು. ಓಕೆ, ಇವಾಗ ಸ್ವಲ್ಪ ಪಿಂಚಷ್ಟು ಇದಕ್ಕೆ ಉಪ್ಪು, ಸಾಲ್ಟ್ ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿದರೆ ಸಾಕು, ನೀವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಹಾಗೂ ಸ್ವಲ್ಪನೇ ನೀರು ಹಾಕಿ ಇದನ್ನು ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ ಅದೇ ರೀತಿ ಕಲಿಸ್ಲಿಕ್ಕೆ. ಆದರೆ ಚಪಾತಿ ಹಿಟ್ಟು ಸ್ವಲ್ಪ ನಾವು ಗಟ್ಟಿಯಾಗಿ ಕಲಿಸ್ತೀವಿ, ಇದು ಸ್ವಲ್ಪ ಪಚ ಕಲಿಸ್ಬೇಕು, ಅಂದರೆ ನೀರು ಸ್ವಲ್ಪ ಜಾಸ್ತಿ ಇಡಬೇಕು. ಯಾಕೆಂದರೆ ರವೆ ಹಾಕಿದ್ರಿಂದ ರವೆ ನೀರು ಎಳೆಯುತ್ತೆ, ಅದಕ್ಕೆ ನೀರು ಎಳಿಲಿಕ್ಕೆ ಸಾಕಷ್ಟು ನೀರು ಬೇಕು. ಹಾಗಾಗಿ ನಾವು ಇದನ್ನು ಸ್ವಲ್ಪ ಸಾಫ್ಟೇ ಕಲಿಸ್ಬೇಕು, ನೀರು ಜಾಸ್ತಿ ಇರಬೇಕು. ನಾನು ತೋರಿಸ್ತೇನೆ ನಿಮಗೆ, ಅದೇ ರೀತಿ ನೀವು ಮಾಡಬೇಕು. ಕೆಲವರು ಖಾಲಿ ಮೈದಾದಲ್ಲಿ ಕೂಡ ಮಾಡ್ತಾರೆ, ಆ ರೀತಿ ಕೂಡ ನೀವು ಮಾಡ್ಬೋದು. ನೋಡಿ ಈ ರೀತಿ ಇರಬೇಕು ನೋಡಿ, ನೀರು ಜಾಸ್ತಿ ನೋಡಿ ಯಾವ ರೀತಿ ಪಚ ರೀತಿ ಇದೆ ನೋಡಿ, ಹೀಗೆ ಇರಬೇಕಿದು. ನೋಡ್ತಾ ಇದ್ದೀರಲ್ಲ, ಇದನ್ನು ಇವಾಗ ಎಣ್ಣೆಯನ್ನು ಹಾಕಿ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇಲ್ಲಿ ಕುಕ್ಕಿಂಗ್ ಆಯಿಲ್ ಉಂಟು ನೋಡಿ, ಅದನ್ನು ಹಾಕಿ ಇದನ್ನು ನಾವು ಮುಚ್ಚಿಡಬೇಕು. ಎಲ್ಲ ನೀರು ಎಳ್ಕೊಳ್ಳುತ್ತೆ ಹಾಗೂ ಎಣ್ಣೆ ಕೂಡ ಎಳ್ಕೊಳ್ಳುತ್ತೆ ಹಿಟ್ಟು, ಹಾಗೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇರೆ ಹೂರಣ ಎಲ್ಲ ರೆಡಿ ಮಾಡೋವರೆಗೂ ಇದನ್ನು ನಾವು ಮುಚ್ಚಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ನೋಡ್ಬೋದು ನೀವು, ಬೆಲ್ಲ ನೀರಾಗಿದೆ, ಈ ರೀತಿ ನೀರಾಗಬೇಕು. ಆಮೇಲೆ ಇದನ್ನು ಇವಾಗ ನಾನು ಸೋಸಿ ತೆಗಿತಾ ಇದ್ದೀನಿ, ಯಾಕೆಂದರೆ ಇದರಲ್ಲಿ ಕೆಲವೊಮ್ಮೆ ತುಂಬ ಕಸ ಎಲ್ಲ ಇರುತ್ತೆ. ಇದು ಆಪ್ಷನಲ್, ಬೆಲ್ಲ ಒಳ್ಳೆಯದಿದೆ ಆದರೆ ಅದನ್ನು ನೀವು ಸೋಸಿ ತೆಗಿಬೇಕಂತ ಇಲ್ಲ. ಇಲ್ದಿದ್ರೆ ನೋಡಿ ಈ ರೀತಿ ತೆಗಿಬೇಕಾಗುತ್ತೆ. ಇದರಲ್ಲಿ ಕಸ ಇರುತ್ತೆ, ಕೆಲವೊಮ್ಮೆ ಕಲ್ಲೆಲ್ಲ ಸಿಗುತ್ತೆ ನೋಡಿ, ಹೀಗೆ ಕಸ ಇರುತ್ತೆ ತುಂಬ. ಹಾಗಾಗಿ ನಾನು ಇದನ್ನು ಸೋಸಿ ತೆಗೆದಿದ್ದೀನಿ. ಓಕೆ, ಸೋಸಿ ತೆಗೆದು ಅದೇ ಪಾತ್ರೆಗೆ ಇವಾಗ ನಾನು ಹಾಕ್ತಾ ಇದ್ದೀನಿ ಇದನ್ನು. ಸೋಸಿ ತೆಗೆದ ಬೆಲ್ಲವನ್ನು ಹಾಕೋಣ. ಒಮ್ಮೆಲೆ ಗಟ್ಟಿಯಾಗಿದೆ ಅಂತ ಆದರೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಬೋದು. ನೋಡಿ ಬೆಲ್ಲ ಕಮ್ಮಿ ಇರಬೇಕು ಹಾಗೂ ಕಾಯಿ ಯಾವಾಗಲೂ ಜಾಸ್ತಿ ಇರಬೇಕು. ಯಾಕೆ ಗೊತ್ತುಂಟ, ಒಮ್ಮೆಲೆ ಬೆಲ್ಲ ಜಾಸ್ತಿ ಇದೆ ಆದರೆ ಕಾಯಿ ಕಮ್ಮಿ ಹಾಕಿದರೆ ಬೆಲ್ಲ ಕರಗುತ್ತೆ ನೋಡಿ, ಕಾಯಿ ಡ್ರೈ ಆಗುತ್ತೆ ನೋಡಿ. ಅಷ್ಟರವರೆಗೂ ಡ್ರೈ ಮಾಡಲಿಕ್ಕೆ ಹೋದರೆ ಗಟ್ಟಿಯಾಗುತ್ತೆ ಹೂರಣ. ಹಾಗಾಗಿ ಕಾಯಿ ಹಾಕಿದ್ದೀನಿ ಇವಾಗ, ಹಾಗೂ ಏಲಕ್ಕಿ ಹುಡಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಹೊತ್ತಿದನ್ನು ಕುದಿಸ್ಲಿಕ್ಕುಂಟು, ಚೆನ್ನಾಗಿ ಕುದಿ ಬರಬೇಕು, ಸಾಫ್ಟ್ ಆಗಬೇಕು. ನಾವು ಹಾಕಿದ ಕಾಯಿ ತುರಿ ಉಂಟು ನೋಡಿ, ಬೆಲ್ಲದಲ್ಲಿ ಚೆನ್ನಾಗಿ ಕುದಿದು ಅದು ಸಾಫ್ಟ್ ಆಗಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸೋಣ ಇದನ್ನು.
ಅಲ್ಲಿಗೆ ಅದು ಸ್ವಲ್ಪ ಹೊತ್ತಲ್ಲಿ ಡ್ರೈ ಆಗುತ್ತೆ. ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನೋಡಿ ನಾನು ಹೇಳಿದಾಗೆ ಇವಾಗ ನಾನು ಇದಕ್ಕೆ ಪಾಪಿ ಸೀಡ್ಸ್ ಅಂದರೆ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಕಾಯಿ ಜಾಸ್ತಿ ಇರಬೇಕು, ಬೆಲ್ಲ ಕಮ್ಮಿ ಇರಬೇಕು, ಪಾಕ ಜಾಸ್ತಿ ಇರಬಾರ್ದು ಬೆಲ್ಲದ್ದು. ಇಲ್ದಿದ್ರೆ ನೀವು ಅದರಲ್ಲಿ ನೋಡಿ ಡ್ರೈ ಮಾಡಲಿಕ್ಕೆ ಹೋದರೆ ಬೆಲ್ಲ ಏನಾಗುತ್ತೆ ಅಂದರೆ ಪಾಕ ಹೆಸಳು ಬರುತ್ತೆ, ಗಟ್ಟಿ ಆಗುತ್ತೆ ಹೂರಣ. ನೋಡಿ ಇವಾಗ ಇದು ಡ್ರೈ ಆಗ್ತಾ ಬಂದಿದೆ. ಈ ರೀತಿ ಇರುವಾಗ ಆಫ್ ಮಾಡಿ ತುಂಬ ಡ್ರೈ ಆಗೋವರೆಗೂ ವೇಟ್ ಮಾಡಬೇಕು. ಹೀಗೆ ಇರಬೇಕು, ಸ್ವಲ್ಪ ಸಾಫ್ಟ್. ಇವಾಗ ಇದು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ನಾನು. ನೋಡಿ ತಣ್ಣಗಾಗಿದೆ. ನೋಡಿ ಹೀಗೆ ಬರಬೇಕು, ಸಾಫ್ಟಾಗಿ ಹೂರಣ. ಆವಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಹೀಗೆ ಬರಬೇಕು ನೋಡಿ. ತುಂಬ ಹೊತ್ತು ನಾವು ಬೆಲ್ಲದಲ್ಲೇ ಕುದಿಸ್ತಾ ಹೋದರೆ ಏನಾಗುತ್ತೆ ಅಂದರೆ ಪಾಕ ಆಗುತ್ತೆ, ಬೆಲ್ಲ ಗಟ್ಟಿ ಆಗುತ್ತೆ. ಹಾಗಾಗಿ ಕಾಯಿ ಜಾಸ್ತಿ ಹಾಕಿದರೆ ಈ ರೀತಿ ಸಾಫ್ಟಾಗಿ ಬರುತ್ತೆ ನೋಡಿ. ಹೀಗೆ ನೋಡಿದ್ರಲ್ಲ, ಇದೇ ರೀತಿ ಇವಾಗ ಇದು ಲಿಂಬೆಗಿಂತ ದೊಡ್ಡ ಗಾತ್ರದಲ್ಲಿ ನಾವು ಉಂಡೆ ಅನ್ನೋದು ಮಾಡಬೇಕು. ಹೀಗೇ ಎಷ್ಟು ಉಂಟು ನೋಡಿ ಉಂಡೆ ಮಾಡಿ ಇಡೋಣ. ಓಕೆ, ಇವಾಗ ನಾವು ಹಿಟ್ಟಿನ ಕಡೆಗೆ ಹೋಗೋಣ. ಹಿಟ್ಟು ನೋಡಿ ಎಲ್ಲ ಎಣ್ಣೆ ಎಳ್ಕೊಂಡಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡ್ಬೋದು ನೀವು. ಈ ರೀತಿ ನಮಗೆ ಬರಬೇಕು. ರವೆ ಎಲ್ಲ ಚೆನ್ನಾಗಿ ನೀರು ಎಳ್ಕೊಂಡಿದೆ ನೋಡಿ. ಹೀಗೆ ಒಮ್ಮೆಲೆ ನೀವು ಹಾಕಿದ ನೀರು ಜಾಸ್ತಿ ಆಯಿತು, ಈ ರೀತಿ ಆಗಲಿಲ್ಲ ಅಂತಾದರೆ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಸೇರಿಸ್ಬೋದು. ಹೂರಣಕ್ಕಿಂತ ಸಣ್ಣ ಉಂಡೆ ತೆಗಿಬೇಕು ನಾವು. ನೋಡಿ ನಾನೆಲ್ಲ ಉಂಡೆ ಮಾಡಿಟ್ಟಿದ್ದೀನಿ. ಹೂರಣ ಎಷ್ಟು ದೊಡ್ಡ ಇರುತ್ತೆ ಅದಕ್ಕಿಂತ ಸ್ವಲ್ಪ ಸಣ್ಣ ಉಂಡೆ ನಾವು ಹಿಟ್ಟಿದ್ದು ತೆಗಿಬೇಕು. ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ನಾನು. ಬೇಕಿದ್ರೆ ನೀವು ಹೋಳಿಗೆ ಶೀಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಾಳೆ ಎಲೆ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಬಟರ್ ಪೇಪರ್ ಕೂಡ ತೊಗೊಳ್ಬೋದು. ಫಸ್ಟಿಗೆ ನೋಡಿ ಈ ರೀತಿ ಪೂರಿ ರೀತಿ ಮಾಡಿ ಹೂರಣವನ್ನು ಇದರೊಳಗೆ ಹಾಕಿ ಈ ರೀತಿ ನಾವು ಮಾಡಿದರೆ ಆಯಿತು. ತುಂಬ ಸುಲಭದಲ್ಲಿ ಆಗುತ್ತೆ, ತುಂಬ ಸಾಫ್ಟ್ ಕೂಡ ಉಂಟು ಹೊರಗಡೆದು. ನೋಡಿ ಈ ರೀತಿ ಬರಬೇಕು ನಮಗೆ. ಕರೆಕ್ಟಾಗಿ ಹೀಗೆ ಮಾಡಿ ಇದನ್ನು ಅಲ್ಲಿಗೆ ಜಾಯಿಂಟ್ ಮಾಡೋಣ. ನೋಡಿದ್ರಲ್ಲ, ಎಣ್ಣೆ ಮಾತ್ರ ಸ್ವಲ್ಪ ಹಾಕಬೇಕಾಗತ್ತೆ. ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ಎಣ್ಣೆ ಹಾಕಬೇಕು. ಎಣ್ಣೆ ಪ್ಲಾಸ್ಟಿಕ್ ಶೀಟ್ ಅದು, ಅದರ ಮೇಲೆ ಕೂಡ ನೀವು ಎಣ್ಣೆಯನ್ನು ಹಾಕಿ ಕೈಯಿಂದ ಮೆಲ್ಲನೆ ಈ ರೀತಿ ತಟ್ಟಿ ಎಲ್ಲ ಕಡೆ ಹೂರಣ ಉಂಟು ನೋಡಿ ಒಳಗಡೆ ಹಾಕಿದ್ದು ನಾವು ಸೈಡಲ್ಲಿ ಎಲ್ಲ ಕೂಡ ಬರಬೇಕು. ಹಾಗಾಗಿ ಕರೆಕ್ಟಾಗಿ ಈ ರೀತಿ ಸ್ವಲ್ಪ ತಟ್ಟಿ ಕೈಯಲ್ಲಿ ಎಣ್ಣೆ ಹಾಕಿ ನೋಡಿ ನಾನು ಈ ರೀತಿ ತಟ್ತಾ ಇದ್ದೀನಿ ಎಲ್ಲ ಕಡೆ ಬರಲಿ ಅಂತ ಹೇಳಿ. ಆಮೇಲೆ ಲಾಟಣಿಗೆಗೆ ಸ್ವಲ್ಪ ಎಣ್ಣೆ ಒರೆಸಿದ್ದೀನಿ. ಹಾಗೂ ಮಧ್ಯದಲ್ಲಿ ನೋಡಿ ಖಾಲಿ ನಾನು 2-3 ಸಲ ಮಾತ್ರ ಮಧ್ಯದಲ್ಲಿ ಮಾಡ್ತೀನಿ. ಆಮೇಲೆ ಪ್ಲಾಸ್ಟಿಕ್ ತಿರುಗಿಸ್ತಾ ನಾನು ಸೈಡಿಂದ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಹೀಗೆ ಸೈಡಿಂದ ಮಾಡಬೇಕು. ಇವಾಗ ನೋಡಿ ಹೂರಣ ಎಲ್ಲ ಕಡೆಗೆ ಬಂದಿದೆ. ಕೆಲವೊಮ್ಮೆ ಕಾಯಿ ಹೋಳಿಗೆ ಮಾಡ್ತಾರೆ, ಅವರದ್ದು ಕೇವಲ ಮಧ್ಯ ಮಾತ್ರ ಇರುತ್ತೆ, ಸೈಡಲ್ಲಿ ಬರಲ್ಲ. ಆದರೆ ಈ ರೀತಿ ಸಾಫ್ಟ್ ಹೂರಣ ಇದ್ದರೆ ಎಲ್ಲ ಕಡೆಯೂ ಕರೆಕ್ಟಾಗಿ ಈವನ್ ಆಗಿ ಬರುತ್ತೆ. ಆಮೇಲೆ ಸೈಡಿಂದ ಸ್ವಲ್ಪ ಬೇಕಿದೆ ಕೈಯಲ್ಲಿ ಈ ರೀತಿ ನೀವು ಒಂದೇ ಲೆಕ್ಕದಲ್ಲಿ ತಟ್ಬೋದು. ಒಮ್ಮೆಲೆ ಹೋಳಿಗೆ ಶೀಟ್ ಇದೆ, ಆದರೆ ಇದಕ್ಕಿಂತ ತುಂಬ ತೆಳುವಾಗಿ ಮಾಡಿ ಡೈರೆಕ್ಟಾಗಿ ನೀವು ಫ್ರೈಯಿಂಗ್ ಪ್ಯಾನ್ ಇರುತ್ತೆ ನೋಡಿ, ಕಾವಲಿ, ಅದಕ್ಕೆ ಹಾಕ್ಬೋದು. ಆದರೆ ನಾವು ಈ ಪ್ಲಾಸ್ಟಿಕ್ ಶೀಟಲ್ಲಿ ಮಾಡೋದ್ರಿಂದ ಈ ರೀತಿ ತೆಗಿಬೇಕಾಗತ್ತೆ. ಅಂಗೈಯಲ್ಲಿ ಹಾಕಿ ಆಮೇಲೆ ಮೇಲಿಂದ ನೀವು ಪ್ಲಾಸ್ಟಿಕ್ಕನ್ನು ಎಳಿಬೇಕು, ಆವಾಗ ಇದು ಕರೆಕ್ಟಾಗಿ ಬರುತ್ತೆ. ಕಾವಲಿ ಬಿಸಿ ಇರುವಾಗ ಅದರ ಮೇಲೆ ಹಾಕಿ ಮೇಲಿಂದ ತುಪ್ಪವನ್ನು ಹಾಕ್ತಾ ಇದ್ದೀನಿ. 2 ಸೈಡ್ ಕೂಡ ಚೆನ್ನಾಗಿ ನೀವು ಕಲರ್ ಬರುವವರೆಗೂ ಫ್ರೈ ಮಾಡಿದರೆ ಆಯಿತು. ತುಪ್ಪವನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಉಂಟು. ತುಂಬ ತಲೆನೋವು ಮಾಡ್ಕೊಳ್ತಾರೆ ಹೋಳಿಗೆ ಮಾಡೋದಂದರೆ. ತುಂಬ ಸಿಂಪಲ್ ಇದು ಕಾಯಿ ಹೋಳಿಗೆ ಮಾಡಲಿಕ್ಕೆ. ನೋಡಿ 2 ಸೈಡ್ ಕೂಡ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ. ಹಾಗೂ ತುಪ್ಪವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಉಬ್ಬಿಕೊಂಡು ಒಳ್ಳೆ ರೀತಿ ಬರುತ್ತೆ. ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಇದು ಸೈಡಿಂದ ಕೂಡ ನೀವು ಫ್ರೈ ಮಾಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಇದರಿಂದ ಕರೆಕ್ಟಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ. ಇದಕ್ಕೆ ರವೆ ಹಾಕಿದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮೈದಾ ಹಾಕಿದರೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸಾಫ್ಟ್ ಬರುತ್ತೆ ಅಷ್ಟೇ. ಓಕೆ ನೋಡಿ, ಇಷ್ಟೇ ಫ್ರೈ ಮಾಡಿದರೆ ಸಾಕು. ಇದಕ್ಕಿಂತ ಜಾಸ್ತಿ ಕೆಂಪು ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ತುಪ್ಪದೊಂದಿಗೆ ಇದನ್ನು ತಿನ್ನಿ, ಬಿಸಿ ಬಿಸಿ ತುಪ್ಪದೊಂದಿಗೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಸ್ವಲ್ಪ ಕೈಯಲ್ಲಿ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಪೂರಿ ರೀತಿ ತಟ್ಟಿ ಇದರ ಒಳಗೆ ಹೂರಣವನ್ನು ಹಾಕಿ ಹೀಗೆ ಮಾಡಬೇಕು. ಇದರಲ್ಲಿ ಮೇನ್ ಕೆಲಸ ಯಾವುದು ಗೊತ್ತುಂಟ, ಹೂರಣ ಮಾಡೋದೇ. ನಾನು ಹೇಳಿದೆ ನೋಡಿ, ಅದೇ ರೀತಿ ನೀವು ಮಾಡಬೇಕು. ಹೂರಣ ಪಾಕದಲ್ಲಿ ಜಾಸ್ತಿ ನಾವು ಬೇಯಿಸಿದರೆ ಗಟ್ಟಿ ಆಗುತ್ತೆ.
ಓಕೆ, ನೋಡಿದ್ರಲ್ಲ, ಈ ರೀತಿ ಸ್ವಲ್ಪ ತಟ್ಟಿ ಎಲ್ಲ ಕಡೆ ಹೂರಣ 4 ಸೈಡ್ ಕೂಡ ಹೋಗಲಿ ಕರೆಕ್ಟಾಗಿ. ಆಮೇಲೆ ಲಾಟಣಿಗೆಯಲ್ಲಿ ಲಾಟಿಸಿದರೆ ಆಯಿತು. ನೋಡಿ, ಈ ರೀತಿ ಲಟ್ಟಿಸಿದರೆ ಆಯಿತು. ಕೆಲವರು ಹೇಳ್ತಾರೆ ಲಟ್ಟಿಸಿದರೆ ಆಯಿತು ಅಂತ ಹೇಳಿ. ಓಕೆ, ನೋಡಿ ಹೀಗೆ ಸೈಡಿಂದ ನಾವು ಮಾಡಬೇಕು. ನೋಡಿ, ಹೀಗೆ ಮಧ್ಯದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. 2 ಸಲ ಮಾತ್ರ ಮಧ್ಯದಲ್ಲಿ ಮಾಡಬೇಕು. ಆಮೇಲೆ ಸೈಡಿಂದ ಈ ರೀತಿ ಎಳಿತಾನೆ ಹೋಗಬೇಕು. ನೀವು ಎಷ್ಟು ಎಳಿತೀರಿ ನೋಡಿ ಅಷ್ಟು ತೆಳುವಾಗಿ ಇದು ಬರುತ್ತೆ. ಆದರೆ ಹೂರಣ ಶೀಟ್ ಇದೆ ಆದರೆ, ಅಂದರೆ ಹೋಳಿಗೆ ಶೀಟ್ ಇದೆ ಆದರೆ ಡೈರೆಕ್ಟಾಗಿ ನೀವು ಕಾವಲಿಗೆ ಹಾಕ್ಬೋದು. ಇದನ್ನು ಕೈಯಲ್ಲಿ ತೆಗಿಬೇಕಂತ ಇಲ್ಲ, ಉಲ್ಟ ಮಾಡಿ. ಆದರೆ ಪ್ಲಾಸ್ಟಿಕ್ ಶೀಟಲ್ಲಿ ನೀವು ಡೈರೆಕ್ಟಾಗಿ ಕಾವಲಿಗೆ ಹಾಕಲಿಕ್ಕೆ ಆಗಲ್ಲ. ಕಾವಲಿ ಬಿಸಿ ಇರೋದ್ರಿಂದ ಪ್ಲಾಸ್ಟಿಕ್ ಶೀಟ್ ಮೆಲ್ಟ್ ಆಗುತ್ತೆ. ನೋಡಿ, ಅಂಗೈ ಹಿಡಿದು ನೋಡಿ ಈ ರೀತಿ ಹಾಕಿ ಎಳೆದು ಹಾಕಿದ್ರೆ ಆಯಿತು. ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಉಂಟು. ಸೇಮ್ ನಾನು ಆವಾಗ ಹೇಳಿದ ರೀತಿ 2 ಸೈಡ್ ಕೂಡ ತುಪ್ಪವನ್ನು ಹಾಕಿ ಫ್ರೈ ಮಾಡಿ. ಓಕೆ, ಖಂಡಿತವಾಗ್ಲೂ ನೀವು ಈ ರೆಸಿಪಿ ಇಷ್ಟ ಆಯ್ತು ಅಂತ ಎನಿಸ್ತೀನಿ. ಹಾಗೂ ಸುಲಭ ಅಂತ ನಿಮಗೆ ಸ್ವಲ್ಪ ಆದರೂ ಎನಿಸಿದರೆ ಪ್ಲೀಸ್ ನೀವು ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ, ಹಾಗೂ ಲೈಕ್ ಕೂಡ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಆನ್ಲೈನ್ ಬಂದ ತಕ್ಷಣ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ನೋಡಿ ಇದೇ ರೀತಿ ಎಲ್ಲ ಹೋಳಿಗೆಯನ್ನು ನಾವು ಮಾಡೋಣ ಹಾಗೂ ಬಿಸಿ ಬಿಸಿ ತುಪ್ಪದೊಂದಿಗೆ ತಿನ್ನೋಣ. ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.